ಸೊ ಮಧ್ಯಾಹ್ನದ ಊಟ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಇದು. ಪಾರ್ಟ್ 1 ವಿಡಿಯೋ ನೀವು ನೋಡಿಲ್ಲ ಅಂತ ಅಂದರೆ ನೋಡೋಗಿ. ಇದು ಪಾರ್ಟ್ 2 ವಿಡಿಯೋ. ಬಂದ ತಕ್ಷಣವೇ ಊಟ ಆದ ನಂತರ ನಾವು ಸ್ವಿಮ್ಮಿಂಗಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಏನೇನಾಯಿತು ಅಂತ ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ. ಹಾಗೆ ಸುಮ್ಮನೆ ಮಾತಾಡ್ಕೊತ ಹೋಗ್ತಿದ್ದೀನಿ ನನ್ನ ತಂಗಿ ಹತ್ರ. ಸೊ ಹಾಗೆ ಅವಳೊಂದು ವಿಡಿಯೋ ಮಾಡ್ತಾ ಇದ್ದಾಳೆ. ಹಾಗೆ ಇದೊಂದು ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಿಮಗೆಲ್ಲ ಈ ಒಂದು ಶಾರ್ಟ್ಸ್ ಏನು ಅನ್ನಿಸ್ತು ಅಂತ ಹೇಳಿ. ಸೊ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಸಕಲೇಶಪುರದಿಂದ ಒಂದು 10 to 20 ಕಿಲೋಮೀಟರ್ಸ್ ಒಳಗೇ ಹೋದರೆ ಹ್ಯಾಂಗ್ಸೂ ರೆಸಾರ್ಟ್ ಅಂತ ತುಂಬ ಚೆನ್ನಾಗಿದೆ ರೆಸಾರ್ಟ್ ಬಂದು. ಅಂದರೆ ಸ್ವಲ್ಪ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇರುವಂತಹ ರೆಸಾರ್ಟು, ಬಟ್ ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿ ಎಲ್ಲ ಗೇಮ್ಸ್ ಆಗಿರ್ಬೋದು, ಇಂಡೋರ್ ಗೇಮ್ಸ್ ಎಲ್ಲ ಇತ್ತು. ಅಳ್ಗುಳಿ ಮನೆ, ಚೆಸ್ ಆಗಿರ್ಬೋದು, ಕೇರಮ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಸೊ ಆಮೇಲೆ ಸ್ಟೋರಿ ಬುಕ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇದೆ. ಇದು ಇಂಡೋರ್ ಗೇಮ್ ಏರಿಯಾ. ಚೆಸ್ಸು, ಲೂಡೋ ಅಲ್ಲೇ ಕುತ್ಕೊಂಡು ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮಧ್ಯಾಹ್ನ ಊಟ ಆದಮೇಲೆ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಪೂಲ್ಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದು. ಇಲ್ಲಿ ಬುಕ್ಸ್ನೆಲ್ಲ ಓದ್ತಾ ಇದ್ದಾರೆ ಓದೋರು. ಯಾಕಂದರೆ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ವಿ, ನಮ್ಮದೆಲ್ಲ ಊಟ ಆಗಿತ್ತು, ಮಕ್ಳಿಗೆ ಊಟ ಮಾಡಿಸ್ತಾ ಇದ್ವಿ. ಸೊ ಹಾಗಾಗಿ ಒಂದು 1/2 hour ಇರಲಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ನನ್ನ ಮಗ ಬಂದ ಅಂತ ಅಂದ್ಬಿಟ್ಟು ಬಂದೆ, ಬಟ್ ಇಲ್ಲಿ ಇರಲಿಲ್ಲ ನನ್ನ ಮಗ. ಸೊ ಇಲ್ಲೆಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆಲ್ಲ ಸ್ಪೇಷಿಯಸ್ಸಾಗಿ ಚೆನ್ನಾಗಿದೆ. ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅನ್ನೋ ಭಯ ಇಲ್ಲ. ಇದು ಯಾವ ಥರ ಪ್ಲೇಸ್ ಅಂತ ಅಂದರೆ ಫುಲ್ಲು ಒಂಥರ ಡೀಪಾಗಿದೆ. ಅಲ್ಲಿ ಒಂದು ರೆಸಾರ್ಟ್ ಮಾಡಿರೋದು, ಸುತ್ತ ಬೆಟ್ಟ ಗುಡ್ಡಗಳು. ನಾನು ತೋರಿಸ್ತೀನಿ ನಿಮಗೊಂದು ವಿಡಿಯೋನ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಲ್ಲೇ ಪಕ್ಕದಲ್ಲೇ ಒಂದು ಮೀನು ಎಲ್ಲ ಹಾಕಿ ಇದು ಮಾಡಿದರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಮಕ್ಕಳು ಹಾಗೆ ಫಿಶ್ಶು ಎಲ್ಲ ಇಟ್ಕೊಂಡು ಆಟ ಆಡ್ಕೊಂಡಿದ್ರು. ಆಮೇಲೆ ಅಲ್ಲೇ ಇರುವಂತಹ ಕೆಲವೊಂದೊಂದು ನಾಯಿ ಮರಿಗಳು ಎಲ್ಲ ಬಂದವು ಮಕ್ಕಳ ಜೊತೆ ಆಟ ಆಡೋಕ್ಕೆ. ಸೊ ಜೊತೆ ಆಟ ಆಡ್ತಾಯಿದ್ರು. ಸೊ ಅದಾದ ನಂತರ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಬೇಬಿ ಪೂಲ್ಗೆ ಬಂದ್ವಿ. ಸೊ ಇಬ್ಬರು ಆರಾಮಾಗಿ ಆಟ ಆಡ್ಕೋಬೋದು ಅಷ್ಟು ಇತ್ತು. ಬಟ್ ತುಂಬ ಡೀಪ್ ಏನು ಇರಲಿಲ್ಲ. ಆರಾಮಾಗಿ ನಾವು ಕೂಡ ಆಟ ಆಡೋಕ್ಕೆ ಬಿಟ್ಟು ನಾವು ಇರ್ಬೋದು, ಆ ಥರ ಇತ್ತು. ಸೊ ನೀವು ನೋಡ್ತಾ ಇದ್ದೀರಾ ಬೇಬಿ ಪೂಲು. ಮಕ್ಕಳು, ಅವರ ತಂದೆ ಎಲ್ಲರೂ ಆಟ ಆಡ್ತಿದ್ದಾರೆ. ಬಟ್ ಅವನ ಪಾಡಿಗೆ ಅವ್ನು ಆಟ ಆಡ್ತಾನೆ, ಇವಳು ಹಂಗಲ್ಲ, ಜೊತೆಗೆ ನಾವು ಯಾರು ಇರಲೇಬೇಕು ಆ ಥರ. ಸೊ ಏನಿಲ್ಲ, ತುಂಬ ಜನ ಹೋದರೆ ಆರಾಮಾಗಿ ಒಬ್ಬರು ಇಟ್ಕೋತಾ ಇದ್ದರೆ ಚೆನ್ನಾಗಿರುತ್ತೆ. ನಾವು ಕೂಡ ಅಷ್ಟೇ ಈ ಸಲ ಜಾಸ್ತಿ ಜನ ಬಂದಿದ್ವಲ್ಲ. ಸೊ ಹೇಗೋ ಅವರೆಲ್ಲ ಇವರು ಇಟ್ಕೊತಾ ಇದ್ರು, ನೋಡ್ಕೋತಾ ಇದ್ರು. ನಮ್ಮ ಪಾಡಿಗೆ ನಾವು ಆರಾಮಾಗಿ ಆಟ ಆಡ್ಕೊತಾ ಇದ್ವಿ ನಾವು ಕೂಡ. ಮನೇಲಿ ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ ಅಲ್ವ, ಮಕ್ಕಳಾದವರು. ಸೊ ಯಾರಾದರೂ ಒಬ್ಬರು ಮಕ್ಕಳನ್ನ ಇಟ್ಕೊಂಡ್ರೆ ಸಾಕಪ್ಪ, ಊಟ ಮಾಡಿಸಿದ್ರೆ ಸಾಕಪ್ಪ ಅನ್ನಿಸ್ತಿರುತ್ತೆ. ಸೊ ನನಗೂ ಹಂಗೆ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಲೈಫಲ್ಲಿ ಒಂದಷ್ಟು ದಿನ ಗ್ಯಾಪು, ಒಂದಷ್ಟು ಟೈಮಿಂಗ್ಸ್ ನಮ್ಮದು ಅಂತ ನಮಗೆ ಬೇಕು ಅಂತ ಅನಿಸೆ ನಾವು ಇದಕ್ಕೆ ಹೋಗಿದ್ದು. ಇಲ್ಲೆಲ್ಲ ಆರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಒಂದು ಶಾರ್ಟ್ ಮಾಡೋಣ, ಇಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಬಟ್ ನನಗೆ ನೆಗೆಯೋಕ್ಕೆ ಭಯ ಆಗಿಬಿಡ್ತು. ನಮಗೆ ಸ್ವಿಮ್ಮಿಂಗ್ ಬರಲ್ಲ ಆ್ಯಕ್ಚುಲಿ. ನೆಗೆಯೋಕ್ಕೆ ಭಯ ಆಗಿಬಿಡ್ತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಇನ್ನೊಂದು ಸಲ ಕರ್ಕೊಂಬಂದೆ, ಮಾಡ್ತೀನಿ ಈ ಸಲ ಪಕ್ಕ ಮಾಡ್ತೀನಿ ಅಂತ. ಬಟ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಅವರೇ ಬಕ್ರ ಆಗ್ಬಿಟ್ಟು ಮತ್ತೆ ಬಿದ್ದರು. ಸೊ ಎಲ್ಲ ಆದಮೇಲೆ ಆದ್ರೂ ಬಿಡಲಿಲ್ಲ ನಮ್ಮ ಭಾವ, ಎಲ್ಲ ಬಿಡಲೇ ಇಲ್ಲ. ಸೊ ಕೂದಲೆಲ್ಲ ಫುಲ್ ವೆಟ್ಟಾಗ್ಬಿಟ್ಟಿತ್ತಲ್ಲ, ಅದೆಲ್ಲ ಫುಲ್ ಡ್ರೈ ಮಾಡಬೇಕು, ಇಲ್ಲ ಅಂತ ಅಂದರೆ ಫುಲ್ ಹೆಡೇಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫುಲ್ ಡ್ರೈ ಮಾಡ್ತಾಯಿದ್ದೀನಿ. ವೆದರ್ ಬೇರೆ ಫುಲ್ ಚಿಲ್ಡ್ ಆಗಿಬಿಟ್ಟಿತ್ತು. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡ್ತಾ ಇದ್ವಿ, ಇದಕ್ಕಿದ್ದಂಗೆ ಮಳೆ ಬಂದುಬಿಡ್ತು. ಸೊ ಹಾಗಾಗಿ ಇನ್ನು ಹಾಗೆ ಬಿಟ್ಟರೆ ಚಳಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಡ್ರೈ ಮಾಡ್ತಾ ಇದ್ದೆ. ಸೊ ವೆದರ್ ಮಾತ್ರ ಸೀರಿಯಸ್ಲಿ ಅಲ್ಟಿಮೇಟ್ ಅಂತಲೇ ಅನ್ಬೋದು. ಈ ಚಿಕ್ಕಮಗಳೂರು, ಸಕಲೇಶಪುರ ಸೈಡು ಯಾಕೆ ರೆಸಾರ್ಟ್ ಮಾಡ್ತಾರೆ ಅಂತ ಅಂದರೆ ಇದೇ ಒಂದು ಇದಕ್ಕೆ. ನೋಡಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಥರ ಎಲ್ಲ ಪ್ಲೇಸು, ಅದು ನಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯಾದಂತಹ ಪ್ಲೇಸ್ ಇದೆ ಅಂತ ಅಂದರೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಸೊ ಹಾಗೆ ಕೂತ್ಕೊಂಡು ಏರ್ ಡ್ರೈ ಮಾಡ್ಕೋತಾ ಇದ್ದೆ. ಸೊ ಅಷ್ಟೊತ್ತಿಗಾಗಲೇ ಕಾಫಿ, ಟೀ, ಬಜ್ಜಿ, ಬೋಂಡ, ಅನ್ಲಿಮಿಟೆಡ್ ಬಜ್ಜಿ ಬೋಂಡ ಅಂತು. ಸೊ ಟೀ
ಎಲ್ಲ ಬನ್ನಿ ಅಂತಂದರು. ಸೊ ಬಿಸಿ ಬಿಸಿ ಟೀ ಜೊತೆ ಬಜ್ಜಿ ತಿಂತಾ ಬರೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಆ್ಯಕ್ಚುಲಿ ಟೀ ಫುಲ್ ಆರೋಗ್ಬಿಟ್ಟಿತ್ತು. ನಾನು ತೊಗೊಳ್ಳೋ ಅಷ್ಟರಲ್ಲಿ ಬಂತು ಟೀ. ಆಮೇಲೆ ಬಜ್ಜಿ ತೊಗೊಂಡ್ವಿ. ಬಜ್ಜಿನೂ ಅಷ್ಟೇ ಖಾಲಿಯಾಗಿಬಿಟ್ಟಿತ್ತು. ಬಟ್ ಮತ್ತೆ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಬಿಸಿದು 2 ಖಾಲಿಯಾಗಿತ್ತು, ಇನ್ನು ನೆಕ್ಸ್ಟ್ ಬರೋದಿತ್ತು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಬೇರೆಯವರೆಲ್ಲ ಕ್ರಿಕೆಟು ಅದು ಇದು ಆಡ್ತಾಯಿದ್ರು. ನಾನು ಸ್ವಲ್ಪ ಹೇರ್ ಡ್ರೈ ಮಾಡ್ಕೋಬೇಕಾಗಿತ್ತಲ್ಲ. ಸೊ ಹಾಗಾಗಿ ಹಾಗೆ ಪಾಪು ಕೂಡ ಮಲಗಿಸ್ತಾ ಇದ್ದೆ. ಟೀ ಕುಡಿಬೇಕು ಅನ್ನಿಸ್ತು, ಒಬ್ಬಳೇ ಬಂದುಬಿಟ್ಟೆ ನಾನು ಸುಮ್ಮನೆ. ಸೊ ಪಾಪುನ ಮಲಗಿಸ್ಬಿಟ್ಟು ಬಂದೆ. ಇಲ್ಲೇ ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೇ ನಮ್ಮ ರೂಮ್ ಇದ್ದಿದ್ದು ಆ್ಯಕ್ಚುಲಿ. ಸೊ ರೂಮ್ದು ಕಂಪ್ಲೀಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾವ ರೀತಿಯಾಗಿತ್ತು ರೂಮು ಪ್ರತಿಯೊಂದೂ. ತುಂಬ ಚೆನ್ನಾಗಿತ್ತು ರೂಮು. ಜಾಯಿಂಟ್ ಫ್ಯಾಮಿಲಿಗೆಲ್ಲ ಆರಾಮಾಗಿ ಇರ್ಬೋದು. ಸೊ ಇಲ್ಲಿ ಬಜ್ಜಿ ಎಲ್ಲ ತಿಂತ ನೆಕ್ಸ್ಟ್ ನನ್ನ ಮಗನೂ ಕೂಡ ಅಷ್ಟೊತ್ತಿಗೆ ಬಂದ. ಸೊ ಬಂದಾದಮೇಲೆ ನನ್ನ ವೀಡಿಯೋನ ನಾನು ಮಾಡಬೇಕು ಅಂತ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ಫೋನಲ್ಲಿ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಕಾಲ್ ಮಾಡಿಬಿಟ್ಟು ಬಂದಿದ್ದೆ. ನಮ್ಮ ಹಸ್ಬೆಂಡ್ದು ಫೋನನ್ನು ಚಾರ್ಜ್ಗೆ ಹಾಕಿದ್ವಲ್ಲ, ಸೊ ಹಂಗೆ ವೀಡಿಯೋ ಕಾಲ್ ಮಾಡಿ ಬಂದಿದ್ದೆ. ಸೊ ಅವಳು ಎದ್ದರೆ ಗೊತ್ತಾಗುತ್ತೆ ಹೋಗ್ಬೋದು ಅಂತ. ಸೊ ಅವಳು ಇನ್ನೂ ಮಲಗಿದ್ಲು. ಹೋಗ್ತಾ ಇರ್ತಿದ್ರಲ್ಲ ಎಲ್ಲ, ತುಂಬ ಜನ ಹೋಗೋದು ಬರೋದು ಮಾಡ್ತಾಯಿದ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗ್. ಇನ್ನು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ ಆದಷ್ಟು. ಇವತ್ತು ಸಂಜೆ ಅಷ್ಟರಲ್ಲೇ ಹಾಕ್ತೀನಿ. ನೆಟ್ವರ್ಕ್ ಇಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅವತ್ತೇ ಹಾಕೋದಕ್ಕೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾಯಿರಿ. ಯಾಕಂದರೆ ಫುಲ್ ಫೈರ್ ಕ್ಯಾಂಪು, ಡ್ಯಾನ್ಸು ಪ್ರತಿಯೊಂದು ಇದೆ. ಇನ್ನು ನೆಕ್ಸ್ಟ್ ಡೇ ಏನೇನಾಯಿತು ಎಲ್ಲನೂ ಕೂಡ ಶೂಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಐ ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಆ್ಯಸ್ ಯೂಶ್ವಲ್ ಹೇಳೋ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಇನ್ನು ಹೆಚ್ಚು ವಿಡಿಯೋ ನಿಮಗಾಗಿ ಕಾಯ್ತಾ ಇದೆ ಅಂತ ಹೇಳ್ತಾ ಬಾಯ್ ಬಾಯ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.